ಪುಟ್ಟಕ್ಕನ ಮಕ್ಕಳು ಜಿ ಕನ್ನಡದಲ್ಲಿ ಟಾಪ್ 1 ಸ್ಥಾನದಲ್ಲಿರುವಂತ ಒಂದು ಸೀರಿಯಲ್ ಆಗಿದೆ. ಈ ಸೀರಿಯಲ್ ಅನ್ನ ನೋಡುಗರ ಸಂಖ್ಯೆ ಹೆಚ್ಚೇ ಇದೆ. ಆ ಕಾರಣಕ್ಕಾಗಿಯೇ ಟಾಪ್ 1 ಸ್ಥಾನವನ್ನ ಪಡ್ಕೊಂಡಿದೆ. ಶುರುವಾದ ದಿನದಿಂದಲೂ ಇಲ್ಲಿವರೆಗೂ ಕೂಡ ಅಗ್ರ ಸ್ಥಾನದಲ್ಲಿ ಪುಟ್ಟಕ್ಕನ ಮಕ್ಕಳು ಇದೆ. ಉಮಾಶ್ರೀ ಜೊತೆಗೆ ಅನೇಕ ತಾರಿಯರು ಇದರಲ್ಲಿ ಕಾಣಿಸಿಕೊಂಡಿದ್ದಾರೆ. ಅದರಲ್ಲಿ ಸಹನಾ ಪಾತ್ರವನ್ನ ಮಾಡ್ತಾ ಇರುವಂತಹ ಹುಡುಗಿಯ ಬಗ್ಗೆ ಇದೀಗ ಎಲ್ಲರೂ ಹುಡುಕಕ್ಕೆ ಶುರು ಮಾಡಿದ್ದಾರೆ. ಯಾಕಂದ್ರೆ ಬಹಳ ಗಂಭೀರವಾದಂತ ಪಾತ್ರ, ಒಬ್ಬ ಅಕ್ಕನ ಪಾತ್ರವನ್ನ ಮಾಡ್ತಾ ಇದೆ ಈ ಸಹನಾ ಅನ್ನುವಂಥ ಒಂದು ಕ್ಯಾರೆಕ್ಟರ್. ಸಹನಾ ಸಿಕ್ಕಾಬಟ್ಟೆ ಬೋಲ್ಡ್ ಹುಡುಗಿ. ಮೊದಲೆಲ್ಲ ತುಂಬಾ ನಾಚಿಕೆ ಸ್ವಭಾವದವಳು ಆಗಿದ್ರೂ ಕೂಡ ಮನೆಯಲ್ಲಿನ ಕಷ್ಟ, ತಂಗಿಯಂದಿರ ಓದು ಅಥವಾ ಅವರ ಮದುವೆ, ತಾಯಿಯ ಕಷ್ಟ ಇದೆಲ್ಲವನ್ನ ನೋಡಿಕೊಂಡು ಬೆಳೆದಂಥವಳು. ಸಾಮಾನ್ಯವಾಗಿ ಅಕ್ಕನ ಪರಿಸ್ಥಿತಿ ಪ್ರತಿ ಮನೆಯಲ್ಲೂ ಯಾವ ರೀತಿ ಆಗಿರುತ್ತೋ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲೂ ಕೂಡ ಸಹನನ ಪರಿಸ್ಥಿತಿ ಅದೇ ರೀತಿಯಾಗಿದೆ. ಪ್ರೀತಿಸಿ ಮದುವೆ ಆದಂತ ಸಹನಾ ಇದೀಗ ಕಷ್ಟವನ್ನು ಅನುಭವಿಸ್ತಾ ಇದ್ದಾಳೆ. ಗಂಡನನ್ನು ಬಿಟ್ಟು ಬಂದಿದ್ದಾಳೆ. ಇವತ್ತಿನ ಸಮಾಜದಲ್ಲಿ ಪ್ರಪಂಚದಲ್ಲಿ ಇರುವಂತ ಅತಿ ದೊಡ್ಡ ಸಮಸ್ಯೆಗಳಲ್ಲಿ ಇದು ಕೂಡ ಒಂದು. ಗಂಡ, ಅತ್ತೆ, ಮಾವನ ಕಾಟ. ಪ್ರೀತಿಸಿ ಮದುವೆ ಆಗಿದ್ರು ಕೂಡ ಮದುವೆ ಆದ್ಮೇಲೆ ಗಂಡಂದ್ರು ನಡೆದುಕೊಳ್ಳುವಂತ ರೀತಿ ಅನಂತರ ಬೇರೆ ಆಗುವಂಥದ್ದು, ಅದರ ಜೊತೆಗೆ ತಾಳಿ ತೆಗೆಯೋದು, ಡಿವೋರ್ಸು, ಇದು ಹೆಣ್ಣು ಮಕ್ಕಳಿಗೆ ಎಷ್ಟು ಭಾವನಾತ್ಮಕವಾದಂಥ ವಿಚಾರ ಅನ್ನೋದನ್ನ ಎಲ್ಲರೂ ತಿಳ್ಕೊಂಡಿದ್ದೀವಿ. ಇತ್ತೀಚೆಗೆ ಕಳೆದ ಸಂಚಿಕೆಯಲ್ಲಿ ಪ್ರಸಾರವಾಗಿದ್ದಂಥ ಸಹನಾ ಅವರ ಈ ತಾಳಿ ತೆಗೆಯೋ ವಿಚಾರದಲ್ಲಿ ಸಹನಾ ಆಕ್ಟಿಂಗ್ ಆಗಿರಬಹುದು, ಮಾತಾಗಿರಬಹುದು ಅಥವಾ ಆಕೆ ತೆಗೆದುಕೊಂಡಂಥ ನಿರ್ಧಾರ ಆಗಿರಬಹುದು, ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣವಾಗಿತ್ತು. ಅಂತ ಸಹನಾ ಯಾರು, ಆಕೆಯ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಈಗ ಹುಡುಕೋಕೆ ಶುರು ಮಾಡಿದ್ದಾರೆ. ಸೊ ಸಹನಾ ರಿಯಲ್ ಲೈಫ್ ಬಗ್ಗೆ ತಿಳ್ಕೋಬೇಕು ಅಂತ ಅಂದ್ಕೊಳ್ಳೋರು ಕಂಪ್ಲೀಟ್ ಆಗಿ ಈ ವಿಡಿಯೋವನ್ನು ನೋಡಿ. ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಸಹನಾ ಪಾತ್ರಧಾರಿಯ ಹೆಸರು ಅಕ್ಷರ. ಹೌದು, ಸಹನಾ ಪಾತ್ರಧಾರಿ ಅಕ್ಷರ ಅವರು ಇದು ಮೊದಲ ಸೀರಿಯಲ್ನಲ್ಲಿ ಕಾಣಿಸ್ಕೊಳ್ತಾ ಇರೋದಲ್ಲ. ಈ ಹಿಂದೆ 2-3 ಸೀರಿಯಲ್ಗಳಲ್ಲಿ ಅಭಿನಯಿಸಿದ್ದಾರೆ. ಈ ಹಿಂದೆ ಕಲರ್ಸಲ್ಲಿ ಬರ್ತಿದ್ದಂಥ ರಕ್ಷಾಬಂಧನ, ಹಾಗೆಯೇ ಉದಯ ಟಿವಿಯಲ್ಲಿ ಬರ್ತಿದ್ದ ಅಮ್ಮನವರು, ಈ 2 ಸೀರಿಯಲಲ್ಲೂ ಕೂಡ ಅಕ್ಷರ ಅಭಿನಯಿಸಿದ್ದಾರೆ. ನಿಜ ಹೇಳಬೇಕು ಅಂತಂದರೆ ಸಹನಾ ಪಾತ್ರಧಾರಿಯ ವೇಷಭೂಷಣಕ್ಕೂ ರಿಯಲ್ ಲೈಫ್ನಲ್ಲಿ ಅಕ್ಷರರ ವೇಷಭೂಷಣಕ್ಕೂ ಬಹಳ ವ್ಯತ್ಯಾಸ ಇದೆ. ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲಿ ತುಂಬ ಹೋಮ್ಲಿಯಾಗಿ ಕಾಣಿಸ್ಕೊಳ್ಳುವಂಥ ಸಹನಾ ರಿಯಲ್ ಲೈಫ್ನಲ್ಲಿ 2 ರೀತಿಯೂ ಇದ್ದಾರೆ. ಅಂದರೆ ಮಾಡ್ರನ್ ಆಗಿ ಮತ್ತು ತುಂಬ ಟ್ರೆಡಿಷನಲ್ ಆಗಿ 2 ರೀತಿಯೂ ಇದ್ದಾರೆ. ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲಿ ಸಹನಾ ಅವ್ರಿಗೆ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇದೆ. ಅಕ್ಕನ ಪಾತ್ರ ಆಗಿರೋದ್ರಿಂದ ಸ್ವಲ್ಪ ವಯಸ್ಸಾಗಿರುವ ಪಾತ್ರ, ಅಂದರೆ ತೀರಾ ವಯಸ್ಸು ಅಂತ ಅಲ್ಲ, ಒಂದು 35-32 ಅಂತೂ ಇದ್ದೇ ಇರುತ್ತೆ ಅಂತ. ಆದರೆ ನಿಜ ಜೀವನದಲ್ಲಿ ಅಕ್ಷರ ಅವರ ವಯಸ್ಸು ತುಂಬಾ ಚಿಕ್ಕ ವಯಸ್ಸು. ಆಕೆ ವಯಸ್ಸಿಗೂ ಮೀರಿದ ಪಾತ್ರವನ್ನು ನಿಭಾಯಿಸ್ತಾ ಇದ್ದಾರೆ. ಸಹನಾ ಅಂದರೆ ಅಕ್ಷರ ಮೂಲತಃ ಬೆಂಗಳೂರಿನಲ್ಲೇ ಸೆಟಲ್ ಆಗಿದ್ದಾರೆ. ಅಪ್ಪ, ಅಮ್ಮ, ಅಣ್ಣ 3 ಜನ ಇದ್ದಾರೆ. ಈಕೆ ಸೀರಿಯಲ್ನಲ್ಲಿ ಅಭಿನಯಿಸಬೇಕು ಅಂತ ಅನೇಕ ಸೀರಿಯಲ್ಗೆ ಆಡಿಷನ್ ಕೊಟ್ಟಿದ್ದಾರೆ. ಆದರೆ ಸೆಲೆಕ್ಟ್ ಆಗಿದ್ದು ಮಾತ್ರ ರಕ್ಷಾಬಂಧನ ಸೀರಿಯಲ್ಗೆ. ಇನ್ನು ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲಿ ಅಭಿನಯಿಸೋದಕ್ಕಿಂತ ಮುಂಚೆ ಆಡಿಷನ್ ಕೊಟ್ಟಾಗ ಅಕ್ಷರಾಗೆ ಉಮಾಶ್ರೀ ಅವರ ಜೊತೆಗೆ ತೆರೆಯನ್ನು ಹಂಚ್ಕೊಳ್ಬೇಕು ಅನ್ನುವಂಥ ವಿಚಾರವೇ ಗೊತ್ತಿರಲಿಲ್ಲ. ನಾರ್ಮಲ್ ಆಗಿ ಒಂದು ಕಥೆ ಇದೆ, ಒಂದು ಸೀರಿಯಲ್ ಇದೆ ಅಂತಾನೆ ಹೋಗಿತ್ತು. ಆದರೆ ಅಕ್ಕನ ಪಾತ್ರ ಅಂದಾಗ ಸ್ವಲ್ಪ ಬೇಸರ ಆಗಿತ್ತು. ಯಾಕಂದರೆ ಈ ಹಿಂದೆ ಅಮ್ಮನೂರು ಅನ್ನುವಂಥ ಸೀರಿಯಲ್ ಉದಯ ಟಿವಿಯಲ್ಲಿ ಬರ್ತಿತ್ತು. ಆ ಸೀರಿಯಲ್ನಲ್ಲಿ ಪ್ರಮುಖ ಪಾತ್ರವನ್ನು ಅಕ್ಷರ ಮಾಡಿದ್ರು. ಸೊ ಸಡನ್ ಆಗಿ ಹೀರೋಯಿನ್ ಅಕ್ಕನ ಪಾತ್ರ ಅಂತ ಅಂದಾಗ ಬೇಸರ ಆಗಿತ್ತು. ಆದರೆ ಅಕ್ಷರ ಅವರ ತಂದೆ ಆ ಪಾತ್ರದ ಬಗ್ಗೆ ಡೈರೆಕ್ಟರ್ ಹೇಳಿದಾಗ ಈ ಪಾತ್ರ ತುಂಬ ಚೆನ್ನಾಗಿದೆ, ಒಂದು ಜವಾಬ್ದಾರಿಯಾದಂಥ ಪಾತ್ರ, ಒಬ್ಬ ಹೆಣ್ಣು ಮಗಳಾಗಿ ಈ ಪಾತ್ರವನ್ನು ನೀನು ಮಾಡಲೇಬೇಕು, ಇದು ನಿನ್ನ ಕೆರಿಯರ್ಗೂ ಕೂಡ ಒಳ್ಳೆಯದಾಗತ್ತೆ, ಈ ಪಾತ್ರ ಎಲ್ಲರ ಮನಸ್ಸಿನಲ್ಲಿ ಹಾಗೆ ಉಳಿದುಕೊಳ್ಳುತ್ತೆ ಅಂತ ಅವರ ತಂದೆ ಸಲಹೆಯನ್ನು ನೀಡಿದರು. ಆ ಸಲಹೆ ಮೇರೆಗೆ ಸಹನಾ ಈ ಪಾತ್ರವನ್ನು ಮಾಡೋದಕ್ಕೆ ಒಪ್ಕೊಂಡಿದ್ದು. ಇನ್ನು ಅಕ್ಷರ ಇನ್ನೂ ಡಿಗ್ರಿ ಮುಗಿಸಿದ್ದಾರೆ ಅಷ್ಟೇ. ಡಿಗ್ರಿ ಮುಗಿಸ್ತಾ ಇದ್ದ ಹಾಗೇನೆ ಆಕೆಗೆ ಮೊದಲಿನಿಂದಲೂ ಸೀರಿಯಲ್ನಲ್ಲಿ ಅಭಿನಯಿಸಬೇಕು, ನಟಿ ಆಗಬೇಕು ಅನ್ನುವಂಥ ಮಹದಾಸೆ ಇತ್ತು. ಆ ಕಾರಣಕ್ಕಾಗಿ ಆಡಿಷನ್ ಕೊಟ್ಟಿದ್ರು, ಸೆಲೆಕ್ಟ್ ಕೂಡ ಆದರು. ಸಹನಾ ಅಂದರೆ ಅಕ್ಷರ ಈ ಹಿಂದೆಯಿಂದಲೂ ಒಂದು ಭಯವನ್ನು ಇಟ್ಕೊಂಡಿದ್ರು. ಸಾಮಾನ್ಯವಾಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವಕಾಶಗಳು ಸಿಗಬೇಕು ಅಂತ ಅಂದರೆ ಫ್ಯಾಮಿಲಿಯಲ್ಲಿ ಯಾರಾದರೂ ಒಬ್ಬರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದರೆ ಅವಕಾಶ ಸಿಗುತ್ತೆ ಅನ್ನೋದೊಂದು ನಂಬಿಕೆ ಇದೆ. ಆದರೆ ಅಕ್ಷರ ಅವರ ತಂದೆ, ತಾಯಿ, ಅಣ್ಣ ಯಾರೂ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇಲ್ಲ. ಆದ್ರೂ ಆಕೆಗೆ ಮಾತ್ರ ತಾನೊಬ್ಬ ಒಳ್ಳೆ ನಟಿ ಆಗಬೇಕು ಅನ್ನುವಂಥ
ಅಂತ ಮಹದಾಸೆ ಇತ್ತು. ಹೀಗಿರುವಾಗ ಅವಕಾಶ ಸಿಗುತ್ತೋ ಸಿಗಲ್ವೋ, ಒಪ್ಕೊಳ್ತಾರೋ ಇಲ್ವೋ ಅನ್ನುವಂಥ ಭಯ ಇತ್ತು. ಆದರೆ ಆಕೆ ಕೊಟ್ಟಂಥ ಆಡಿಷನ್ನಲ್ಲಿ ಅದ್ಭುತವಾಗಿ ನಟಿಸಿದ್ರಿಂದ ಆಕೆಗೆ ಈ ಅವಕಾಶ ಸಿಕ್ತು. ಇದೀಗ ತೆಲುಗಿನಲ್ಲೂ ಕೂಡ ರೆಡ್ ಬಸ್ ಅನ್ನುವಂತಹ ಸಿನಿಮಾದಲ್ಲೂ ಈಕೆ ನಟಿಸಿದ್ದಾರೆ. ಅನೇಕ ಆಫರ್ಸ್ಗಳು ಅಕ್ಷರಾಗೆ ಬರ್ತಾ ಇದೆ. ಆದರೆ ಅಕ್ಷರಾಗೆ ಇನ್ನೂ ಬೇರೆ ಬೇರೆ ಡಿಫ್ರೆಂಟ್ ಪಾತ್ರಗಳನ್ನು ಮಾಡಬೇಕು ಅನ್ನುವಂಥ ಆಸೆ ಇದೆ. ಇನ್ನು ಅಕ್ಷರ ಎಲ್ಲ ಥರದ ಪಾತ್ರಗಳಿಗೂ ಸೂಟ್ ಆಗ್ತಾನೆ. ರಿಯಲ್ ಲೈಫ್ನಲ್ಲೂ ಕೂಡ ಅಕ್ಷರ ಸ್ವಲ್ಪ ಸೈಲೆಂಟೇ, ಆದರೆ ಸಹನನಷ್ಟು ಸಹನೆ ಇದ್ದವರ ಅಲ್ಲ. ತುಂಟಾಟ ಇದೆಲ್ಲ ನಾರ್ಮಲ್ ಆಗಿ ನಾನು ಎಲ್ಲರಂತೆಯೇ ಮಾಡ್ತೀನಿ. ಮನೆಯಲ್ಲಿ ತಂದೆ ತಾಯಿ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಅಣ್ಣನ ಒಂದು ಸಪೋರ್ಟ್ ನನಗೆ ಸಿಕ್ಕಾಬಟ್ಟೆ ಇದೆ. ಆ ಕಾರಣಕ್ಕಾಗಿ ನಾನಿವತ್ತು ಹೆಸರು ಮಾಡ್ತಾ ಇದ್ದೀನಿ. ನಾನು ಏನೇ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೂ ಅಣ್ಣನನ್ನು ಕೇಳ್ತೀನಿ. ಅಣ್ಣ ನೀನು ಮಾಡು ಅಂತ ಹೇಳಿದ ಮೇಲೆ ನಾನು ಮಾಡ್ತೀನಿ. ನಾನು ಸೀರಿಯಲಲ್ಲಿ ಇರಬೇಕು ಅಥವಾ ಅಭಿನಯವನ್ನು ಮಾಡಬೇಕು ಅನ್ನೋದು ನನ್ನ ಅಣ್ಣನ ಡ್ರೀಮ್ ಆಗಿತ್ತು. ನಂಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ನನ್ನ ಸ್ನೇಹಿತರು, ನನ್ನ ಅಣ್ಣ, ನನ್ನ ಫ್ಯಾಮಿಲಿ ಅಂತ ಹೇಳ್ತಾರೆ ಅಕ್ಷರ ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾರೆ. ಸಿನಿಮಾಗಳಲ್ಲೂ ಕೂಡ ನಟಿಸಬಹುದು ಅಂತ ಅವರ ಫ್ಯಾನ್ಸ್ ಹೇಳ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ಸಿನಿಮಾ ಇಂಡಸ್ಟ್ರಿಗೂ ಕಾಲಿಡಿ ಅಂತ ಅಕ್ಷರಾಗೆ ಸಲಹೆ ಕೊಟ್ಟಿದ್ದಾರೆ. ಅಕ್ಷರ ಬಗ್ಗೆ ನಿಮಗೇನಿಸ್ತು ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.